In the last class, we discussed about Windows event. Last class ಒಳಗಡೆ ನಾವು Windows event ಏನಂತ discuss ಮಾಡಿದ್ವಿ. In the today's sessions, we are going to be continued with the next part of inner classes. This is the last topic of our first unit. ನಮ್ದು ಮೊದಲೇ ಯೂನಿಟ್ ದ ಲಾಸ್ಟ್ ಟಾಪಿಕ್ ಇದೆ ಇನ್ನರ್ ಕ್ಲಾಸಸ್ ಅಂತ ಹೇಳಿ. ನಾವು ಇಲ್ಲಿವರೆಗೂ ಇವೆಂಟ್ ಅಂದ್ರೆ ಏನು, ಇವೆಂಟ್ ಹ್ಯಾಂಡ್ಲಿಂಗ್ ಅಂದ್ರೆ ಏನು, ಕೀಬೋರ್ಡ್ ಇವೆಂಟ್ ಏನು, ಮೌಸ್ ಇವೆಂಟ್ ಏನು, ವಿಂಡೋಸ್ ಇವೆಂಟ್ ಏನು, ಅಬ್ಸ್ಟ್ರಾಕ್ಟ್ ಕ್ಲಾಸಸ್ ಅಂದ್ರೆ ಏನು ಅಂತ ಕಲ್ತೀವಿ. The last classes ಒಳಗಡೆ ನಾವು ಇನ್ನರ್ ಕ್ಲಾಸ್ ಅಂದ್ರೆ ಏನು ಅಂತ ಕಲಿಲಿಕ್ಕೆತೀವಿ. ಸಿ ಯು ಆಲ್ರೆಡಿ ಹ್ಯಾವ್ ಅ ಬೇಸಿಕ್ ಐಡಿಯಾ ಅಬೌಟ್ ದ ಇನ್ನರ್ ಕ್ಲಾಸಸ್. ಲಾಸ್ಟ್ ಕ್ಲಾಸ್ ನೀವು ತಿಳಿದಿರೋ ಪ್ರಕಾರ, ಕಲ್ತಿರೋ ಪ್ರಕಾರ ಆಲ್ರೆಡಿ ನಿಮ್ಗೆ ಇನ್ನರ್ ಕ್ಲಾಸಸ್ ಐಡಿಯಾ ಇದೆ, ಕಲ್ತಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ರೈಟ್, ಲೆಟ್ ಅಸ್ ಹ್ಯಾವ್ ದ ಗ್ಲಿಮ್ಸ್ ಆಫ್ ದಟ್ ಅಂಡ್ ವಿಲ್ ಕನೆಕ್ಟ್ ಇಟ್. ಅದನ್ನ ನೋಡ್ಕೊಂಡು ನಮ್ ಕ್ಲಾಸಿಗೆ ಕನೆಕ್ಟ್ ಮಾಡ್ಕೋತಿ ಇವತ್ತಿನ ಟಾಪಿಕ್ ಅನ್ನ ನಾವು ಡಿಸ್ಕಷನ್ ಮಾಡೋಣ ಅಂತ. ರೈಟ್, ಸೊ ಜಸ್ಟ್ ಐ ಆಮ್ ಗೋಯಿಂಗ್ ಟು ಶೇರ್ ದ ಸ್ಕ್ರೀನ್ ಟು ಯು ಪೀಪಲ್, ಜಸ್ಟ್ ಸಿ ಇಟ್. Right, you are able to visualize, I hope so. What is inner classes? Inner classes ಹೋಗಕ್ಕಿಂತ ಮುಂಚೆ we should start with nested classes. Nested class ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ನಾವು ಇನ್ನರ್ ಕ್ಲಾಸಸ್ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಸರಳ ಆಗುತ್ತೆ. ರೈಟ್, ಅಥವಾ ಇನ್ನರ್ ಕ್ಲಾಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಸರಳ ಆಗುತ್ತೆ ಅಂತ ಹೇಳೋದು. ಸಿ, nested classes means a class inside the class. Right, a Java is just like a methods. Variables of class 2 can have another class as its member. Java ಒಳಗಡೆ ಹೆಂಗ್ ಮೆಥಡ್ ಒಳಗೆ ಮೆಥಡ್ ಹಾಕ್ಲಿಕ್ಕೆ ಅಥವಾ ವೇರಿಯೇಬಲ್ ಒಳಗೆ ವೇರಿಯೇಬಲ್ ಹಾಕ್ಲಿಕ್ಕೆ ಹಂಗೆ ಕ್ಲಾಸಸ್ ಕೂಡ ಒಂದು ಕ್ಲಾಸ್ ಒಳಗಡೆ ಇನ್ನೊಂದು ಕ್ಲಾಸ್ಗೆ ಮೆಂಬರ್ ಆಗಿ ಮಾಡಬಹುದು, ಅಥವಾ ಒಂದು ಕ್ಲಾಸ್ ಅನ್ನ ಈ ಕ್ಲಾಸ್ಗೆ ಮೆಂಬರ್ ಆಗಿ ಮಾಡಬಹುದು. ರೈಟಿಂಗ್ ಅ ಕ್ಲಾಸ್ ವಿದಿನ್ ದ ಅನದರ್ ಈಸ್ ಅಲೌಡ್ ಇನ್ ಜಾವಾ. ಜಾವಾ ಒಳಗಡೆ ಒಂದು ಕ್ಲಾಸ್ ಒಳಗಡೆ ಇನ್ನೊಂದು ಕ್ಲಾಸ್ ಅನ್ನ ಬರೀಲಿಕ್ಕೆ ಅಲೋ ಮಾಡುತ್ತೆ, ಅದಕ್ಕೆ ಪ್ರಮೋಟ್ ಮಾಡುತ್ತೆ, ಅದಕ್ಕೆ ಸಪೋರ್ಟ್ ಮಾಡುತ್ತೆ. ದ ಕ್ಲಾಸ್ ರಿಟರ್ನ್ ವಿದಿನ್ ದ ಕ್ಲಾಸ್ ಇಸ್ ಕಾಲ್ಡ್ ಆಸ್ ನೆಸ್ಟೆಡ್ ಕ್ಲಾಸ್. ಆ ಕ್ಲಾಸ್ ಒಳಗಡೆ ಇನ್ನೊಂದು ಕ್ಲಾಸ್ ಅನ್ನ ಬರೆದ್ರೆ ಅದಕ್ಕೆ ನೆಸ್ಟೆಡ್ ಕ್ಲಾಸಸ್ ಅಂತ ಕರಿತೀವಿ. ದ ಕ್ಲಾಸ್ ದಟ್ ಹೋಲ್ಡ್ಸ್ ದ ಇನ್ನರ್ ಕ್ಲಾಸ್ ಇಸ್ ಕಾಲ್ಡ್ ಆಸ್ ಔಟರ್ ಕ್ಲಾಸ್. ಯಾವುದು ಈ ಕ್ಲಾಸ್ ಅನ್ನ ಹೋಲ್ಡ್ ಮಾಡಿದೆ ಆ ಕ್ಲಾಸಿಗೆ ನಾವು ಏನಂತ ಕರಿತೀವಿ, ಔಟರ್ ಕ್ಲಾಸ್ ಅಂತ ಕರಿತೀವಿ. ರೈಟ್, ಯಾವ್ದು ಕ್ಲಾಸ್ ಅನ್ನ ಇನ್ನರ್ ಕ್ಲಾಸ್ ಅನ್ನ ಹೋಲ್ಡ್ ಮಾಡಿದೆ ಆ ಕ್ಲಾಸಿಗೆ ಔಟರ್ ಕ್ಲಾಸ್ ಅಂತ ಕರಿತೀವಿ. Syntax is as follows. The following is the syntax to write the nested classes. Here the outer demo is outer class and inner demo is inner class. See, outer demo is outer class. ಇದು ಹೊರಗಡೆ ಕ್ಲಾಸ್ ಇದೆ, ಇದು ಒಳಗಡೆ ಬರೀಲಿಕ್ಕೆ ಎತ್ತೀನಿ, ಅದಕ್ಕೆ ಇನ್ನರ್ ಕ್ಲಾಸಸ್ ಅಂತ ಕರಿತೀನಿ ಅಥವಾ ನೆಸ್ಟೆಡ್ ಕ್ಲಾಸಸ್ ಅಂತ ಕರಿತೀನಿ. ಇನ್ನರ್ ಕ್ಲಾಸ್ ಇಸ್ ಅ ಟೈಪ್ ಆಫ್ ನೆಸ್ಟೆಡ್ ಕ್ಲಾಸ್. ಇನ್ನರ್ ಕ್ಲಾಸ್ ಅನ್ನೋದು ಕೂಡ ಒಂದು ನೆಸ್ಟೆಡ್ ಕ್ಲಾಸ್ ಟೈಪ್ ಆಗಿರುತ್ತೆ ಅಂತ ಹೇಳೋದು. ರೈಟ್, a class inside the class is nested class ಅಂತ ಹೇಳೋದು ಅಂತ ಹೇಳ್ತೀವಿ. Understood the first slide? Yes, students, kindly respond it. Good, maximum of you people understood. See this is our second slide. ನಮ್ದು ನೆಕ್ಸ್ಟ್ ಸ್ಲೈಡ್ ಇರೋದೇ ಇದು. ನೆಸ್ಟೆಡ್ ಕ್ಲಾಸಸ್ ಆರ್ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಎರಡು ರೀತಿಯಲ್ಲಿ ನಾವು ನೆಸ್ಟೆಡ್ ಕ್ಲಾಸಸ್ ಗಳನ್ನ ಡಿವೈಡ್ ಮಾಡಿದೀವಿ. ಒನ್ ಇಸ್ ಅ ನಾನ್ ಸ್ಟಾಟಿಕ್ ನೆಸ್ಟೆಡ್ ಕ್ಲಾಸಸ್, ಅಂದರ್ ಒನ್ ಇಸ್ ಸ್ಟಾಟಿಕ್ ನೆಸ್ಟೆಡ್ ಕ್ಲಾಸಸ್. ರೈಟ್, ಅಥವಾ ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸ್ಟಾಟಿಕ್ ನೆಸ್ಟೆಡ್ ಕ್ಲಾಸ್ ಅಂಡ್ ಇನ್ನರ್ ಕ್ಲಾಸ್ ಅಂತ ಹೇಳ್ತೀವಿ. ಇನ್ನರ್ ಕ್ಲಾಸಸ್ ಒಳಗಡೆ ಮೆಥಡ್ ಲೋಕಲ್ ಇನ್ನರ್ ಕ್ಲಾಸಸ್ ಮಾಡ್ತೀವಿ, ಅನಾನಿಮಸ್ ಇನ್ನರ್ ಕ್ಲಾಸಸ್ ಅಂತ ಮಾಡ್ತೀವಿ. ಸ್ಲೋಲಿ ನಾವು ಈ ಇನ್ನರ್ ಕ್ಲಾಸಸ್ ಬಗ್ಗೆ ತಿಳ್ಕೊತೀವಿ ಅಂತ ಹೇಳ್ತೀವಿ. ಎರಡು ರೀತಿಯಲ್ಲಿ ಡಿವೈಡ್ ಮಾಡಿದೀವಿ. ರೈಟ್, ಒಂದನ್ನ ಇನ್ನರ್ ಕ್ಲಾಸ್ ಅಂತ ಕರಿತೀವಿ, ಇನ್ನೊಂದನ್ನ ಸ್ಟಾಟಿಕ್ ನೆಸ್ಟೆಡ್ ಕ್ಲಾಸ್ ಅಂತ ಕರಿತೀವಿ. ಈಗ ಇನ್ನರ್ ಕ್ಲಾಸ್ ಅಂದ್ರೆ ಏನು ಅಂತ ಕರೆಯೋಣ. ಇನ್ನರ್ ಕ್ಲಾಸಸ್ ಆರ್ ದ ಕ್ಲಾಸಸ್ ವಿತ್ ಅನ್ ಎಕ್ಸಾಂಪಲ್ ಆಫ್ ನೆಸ್ಟೆಡ್ ಕ್ಲಾಸ್. ದ ಕ್ಲಾಸ್ ಇಸ್ ರಿಟರ್ನ್ ಇನ್ಸೈಡ್ ದ ಕ್ಲಾಸ್. ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಇಟ್ ಈಸ್ ಫಾರ್ ಸೆಕ್ಯೂರಿಟಿ ಪರ್ಪಸ್ ಇನ್ ದ ಜಾವಾ. ಜಾವಾ ಒಳಗಡೆ ಸೆಕ್ಯೂರಿಟಿ ಸಪೋರ್ಟ್ ಮಾಡ್ಲಿಕ್ಕೆ, ಸೆಕ್ಯೂರಿಟಿ ಮೆಕ್ಯಾನಿಸಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಈ ಇನ್ನರ್ ಕ್ಲಾಸಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ರೈಟ್, ವಿ ನೋ ದಟ್ ಅ ಕ್ಲಾಸ್ ಕ್ಯಾನ್ ನಾಟ್ ಬಿ ಅಸೋಸಿಯೇಟೆಡ್ ವಿತ್ ದ ಎಕ್ಸೆಸ್ ಮಾಡಿಫೈಯರ್ ಪ್ರೈವೇಟ್. ನಮ್ ಕಲ್ತಿರೋ ಪ್ರಕಾರ ನಮ್ಗೆ ಗೊತ್ತಿದೆ. ಏನ್ ಗೊತ್ತಿದೆ ಅಂತ ಹೇಳಿಗತ್ತೀವಿಯಪ್ಪ ಅಂದ್ರೆ ಒಂದು ಕ್ಲಾಸು ಯಾವತ್ತೂ ಪ್ರೈವೇಟ್ ಆಗಿರಕ್ ಸಾಧ್ಯ ಇಲ್ಲ. ಇದೇನಿರುತ್ತೆ, ಪಬ್ಲಿಕ್ ಆಗಿರುತ್ತೆ. ಕ್ಲಾಸಸ್ ಯಾವತ್ತೂ ಏನಾಗಿರುತ್ತೆ, ಪಬ್ಲಿಕ್ ಆಗಿರುತ್ತೆ. ರೈಟ್, ಪಬ್ಲಿಕ್ ಆಗಿ ಡಿಕ್ಲೇರ್ಡ್ ಮಾಡಿರ್ತೀವಿ ಅಂತ ಹೇಳ್ತೀವಿ. Classes are declared as public, right? So, but if we have a class as a member of the other class, then the inner class can be made as private. Idu by default public agidru kuda
ಒಂದು ಕ್ಲಾಸ್ ಒಳಗಡೆ ಇನ್ನೊಂದು ಕ್ಲಾಸ್ ಅನ್ನ ನಾ ಏನಾದ್ರು ಡಿಫೈನ್ ಮಾಡಿದೆ ಅಂದ್ರ ಅಥವಾ ಒಂದು ಕ್ಲಾಸ್ ಅನ್ನ ಇನ್ನೊಂದು ಕ್ಲಾಸ್ ಆಸ್ ಅ ಮೆಂಬರ್ ಆಗಿ ಮಾಡಿದೆ ಅಂತಂದ್ರ ದನ್ ಅದು ಪ್ರೈವೇಟ್ ಆಗಿ ಆಗುತ್ತೆ. ಬಿಕಾಸ್ ನೀವು ಕಲ್ತಿರೋ ಜಾವಾ ಕಲ್ತಿದ್ದೀರಿ, ಹೂಪ್ಸ್ ಕಾನ್ಸೆಪ್ಟ್ಸ್ ಗಳನ್ನ ಕಲ್ತಿದ್ದೀರಿ, ಪ್ರೈವೇಟ್ ಅಂಡ್ ಪಬ್ಲಿಕ್ ಆಕ್ಸೆಸ್ ಮಾಡಿಫೈಯರ್ ನ ಕಲ್ತಿದ್ದೀರಿ. when you declared a variable inside the class, it is treated as a private of that class so that you are able to access with the help of objects. ಆಬ್ಜೆಕ್ಟ್ ಗಳ ಮೂಲಕ ಮಾತ್ರ ಆಕ್ಸೆಸ್ ಮಾಡ್ಲಿಕ್ಕೆ ಬರುತ್ತೆ, ಯಾಕಂದ್ರೆ ಅದು ಪ್ರೈವೇಟ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ಹೇಳಿ. members of the class are treated as private. So when you declare the whole class as a member of another class, then it is treated as private. So it increases the security. ಇದು ಏನ್ ಮಾಡುತ್ತೆ, ನಿಮಗೆ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ತೀವಿ. and this is also used, ಇದನ್ನು ಮತ್ತೆ ಎದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ, this is also used to access the private members of the classes. private members of the classes ಅನ್ನ access ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ ಅಥವಾ ಅದು ವರ್ಕ್ ಮಾಡುತ್ತೆ ಅಂತ ಹೇಳೋದು. it is also used for access the private members of the classes. ಕ್ಲಾಸ್ ಪ್ರೈವೇಟ್ ಮೆಂಬರ್ ಅನ್ನ access ಮಾಡ್ಲಿಕ್ಕೆ ಸಪೋರ್ಟ್ ಮಾಡೋದು ಅಂತ ಹೇಳೋದು. right? following is the program to create the inner class and access it in given example. ಒಂದು ಎಕ್ಸಾಂಪಲ್ ಅನ್ನ ಬರ್ದಿದೀವಿ, ಆ ಎಕ್ಸಾಂಪಲ್ ದಾಗ ನಾವು ಪ್ರೋಗ್ರಾಮ್ ಅನ್ನ ಬರೆದು ಎಕ್ಸೆಸ್ ಮಾಡ್ತೀವಿ ಅಂತ ಹೇಳ್ತೀವಿ, ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ರೈಟ್? ಸೊ ಸಿಯರ್ ಈ ಪ್ರೋಗ್ರಾಮ್ ಅನ್ನ ಅಬ್ಸರ್ವ್ ಮಾಡ್ರಿ. ಯು ವಿಲ್ ಕಮ್ ಟು ನೋ ದಟ್ ವಿ ಆರ್ ರಿಟನ್ ಒನ್ ಪ್ರೋಗ್ರಾಮ್ ಕಾಲ್ಡ್ ಕ್ಲಾಸ್ ಔಟರ್ ಡೆಮೋ. ಒಂದು ಔಟರ್ ಡೆಮೋ ಅಂತ ಪ್ರೋಗ್ರಾಮ್ ಬರೀಲಿಕ್ಕಿರ್ತೀವಿ. ಓಪನ್ ಬ್ರಾಕೆಟ್ ಮಾಡೇವಿ, ಪ್ರೈವೇಟ್ ಕ್ಲಾಸ್ ಇನ್ನರ್ ಡೆಮೋ, ಅದರೊಳಗಡೆ ಇನ್ನೊಂದು ಕ್ಲಾಸ್ ಅನ್ನ ಡಿಫೈನ್ ಮಾಡ್ಲಿಕ್ಕಿರ್ತೀವಿ. ಇಂಟ್ ನಮ್ ಇಸ್ ಅ ವೇರಿಯೇಬಲ್ ಅಂಡ್ ಕ್ಲಾಸ್ ಡೆಮೋ ಇಸ್ ಅ ಮೆಂಬರ್ ಆಫ್ ದ ಕ್ಲಾಸ್ ಔಟರ್ ಡೆಮೋ. ಇದರೊಳಗಡೆ ಒಂದು ಪ್ರಿಂಟ್ ಫಂಕ್ಷನ್ ಬರತ್ರಿ, ಸಿಸ್ಟಮ್ ಡಾಟ್ ಡಾಟ್ ಪ್ರಿಂಟ್ ಎಲ್ ಎನ್ ದಿಸ್ ಈಸ್ ಅನ್ ಇನ್ನರ್ ಕ್ಲಾಸ್. ಈ ಕ್ಲಾಸ್ ಇನ್ನರ್ ಡೆಮೋ ಕ್ಲಾಸ್ ಒಳಗಡೆ ಒಂದು ಪ್ರಿಂಟ್ ಅಂತ ಫಂಕ್ಷನ್ ಹಾಕಿವಿ, ಅದ್ರಾಗ ಇನ್ನರ್ ಕ್ಲಾಸ್ ಅಂತ ಪ್ರಿಂಟ್ ಮಾಡ್ಲಿಕ್ಕೆ. ಈಗ ಡಿಸ್ಪ್ಲೇ ಮಾಡ್ಲಿಕ್ಕೆ ಡಿಸ್ಪ್ಲೇ ಇನ್ನರ್ ಡೆಮೋ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರಿ. ಇನ್ನರ್ ಡಾಟ್ ಪ್ರಿಂಟ್ ಅಂತ ಒಂದು ಮೆಥಡ್, ಈ ಡಿಸ್ಪ್ಲೇ ಇನ್ನರ್ ಮೆಥಡ್ ಒಳಗಡೆ ಒಂದು ಇನ್ನರ್ ಡೆಮೋದ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಈ ಪ್ರಿಂಟ್ ಅನ್ನೋ ಮೆಥಡ್ ನ ಕಾಲ್ ಮಾಡ್ಲಿಕ್ಕೆ. ಇದು ಬೇಸಿಕ್ ಅದ. ನಾವು public class my class, your program is saved as my class. public static void main of string arguments, outer demo of outer demo ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಆ ಆಬ್ಜೆಕ್ಟ್ ಮೂಲಕ ಈ ಡಿಸ್ಪ್ಲೇ ಇನ್ನರ್ ಅನ್ನೋ ಮೆಥಡ್ ನ ಕಾಲ್ ಮಾಡಿದ್ವಿ. ಈ ಡಿಸ್ಪ್ಲೇ ಇನ್ನರ್ ಮೆಥಡ್ ಏನ್ ಮಾಡ್ತು, ಈ ಇನ್ನರ್ ಪ್ರಿಂಟ್ ಅನ್ನೋ ಮೆಥಡ್ ನ ಕಾಲ್ ಮಾಡ್ತು. ನಮ್ಗೆ ಔಟ್ಪುಟ್ ಏನ್ ಬರುತ್ತೆ, ಇನ್ನರ್ ಕ್ಲಾಸ್ ಅಂತ ಬರುತ್ತೆ. ರೈಟ್? ಸೊ ಔಟರ್ ಡೆಮೋದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಲಾರ್ದೆ ಈ ದಿಸ್ ಈಸ್ ಅನ್ ಇನ್ನರ್ ಕ್ಲಾಸ್ ಅನ್ನೋ ಮೆಥಡ್ ಅನ್ನ ಎಕ್ಸೆಸ್ ಮಾಡಕ್ ಬರಲ್ಲ, ಅದು ವರ್ಕ್ ಮಾಡಕ್ ಬರಲ್ಲ ಅಂತ ಹೇಳಿಕತ್ತೀವಿ. ದಿಸ್ ಇಸ್ ವಾಟ್ ದ ಸೆಕ್ಯೂರಿಟಿ ಇಸ್ ಪ್ರೊವೈಡೆಡ್. ಈಗ ಔಟರ್ ಡೆಮೋದಾಗ ಇನ್ನರ್ ಡೆಮೋ ಕ್ಲಾಸ್ ಬರ್ದೇವಿ, ಆ ಇನ್ನರ್ ಡೆಮೋದಾಗ ಪ್ರಿಂಟ್ ಅನ್ನೋ ಮೆಥಡ್ ಬರ್ದೇವಿ, ಅಗೇನ್ ಡಿಸ್ಪ್ಲೇ ಇನ್ನರ್ ಅಂತ ಒಂದು ಮೆಥಡ್ ಬರ್ದೇವಿ, ಅದ್ರ ಮೂಲಕ ಕಾಲ್ ಮಾಡಿ ನಾವೇನ್ ಮಾಡ್ಲಿಕ್ಕೆ ಎಕ್ಸಿಕ್ಯೂಟ್ ಮಾಡ್ತೀವಿ. ದಿಸ್ ಇಸ್ ಆಲ್ ಅಬೌಟ್ ದ ಕನ್ಸೆಪ್ಟ್ ಆಫ್ ಇನ್ನರ್ ಕ್ಲಾಸಸ್. ಇದನ್ನು ಇನ್ನರ್ ಕ್ಲಾಸ್ ಕನ್ಸೆಪ್ಟ್ ಅಂತ ಕರಿತೀವಿ. ಅರ್ಥ ಆಗಿದೆ ರೀ? ಎನಿ ಡೌಟ್ ಹಿಯರ್? This is all about inner class concepts, right? This is going to wind up our first unit, right? Thank you, dear students. Remaining things we'll discuss in the next of the classes.